ಅಡ್ಡಗೆರೆ ದಾಟಿದವರು ಯಾರು? ದೋಸ್ತಿ ಮಧ್ಯೆ ತಕರಾರು. ಪಕ್ಷದ ಮೇಲ್ಸಾಧಿಗಳ ವಿರುದ್ಧ ಕ್ರಮಕ್ಕೆ ಸೂಚನೆ. ಎಚ್ಡಿಕೆ ಸಭೆಗೆ ಗೈರಾದ ಜಿಟಿಡಿ. ಈ ಸುದ್ದಿಗಳನ್ನು ನೋಡೋಣ ರಾಜಕೀಯ ನ್ಯೂಸ್ ಟಾಪ್ನಲ್ಲಿ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಆಗಿರೋದು ಬಿಜೆಪಿಯಲ್ಲಿ ಕಂಪನ ಉಂಟು ಮಾಡಿದೆ. ಅಡ್ಡಗೆರೆ ದಾಟಿರೋದು 11 ಶಾಸಕರು ಅನ್ನೋದು ಪಕ್ಕ ಆದರೆ ಬಿಜೆಪಿಯವರೆಷ್ಟು ಜೆಡಿಎಸ್ನವರೆಷ್ಟು ಎಂಬ ವಿಚಾರವಾಗಿ ದೋಸ್ತಿಗಳ ಮಧ್ಯೆಯೇ ಜಿಜ್ಞಾಸೆ ಉಂಟಾಗಿದೆ. ಜೆಡಿಎಸ್ ಅಭ್ಯರ್ಥಿ ಗೋವಿಂದರಾಜುವನ್ನ ಇಳಿಸಿದ ವಿಚಾರವಾಗಿ ಪ್ರಶ್ನೆ ಎದ್ದಿದ್ದು ದೋಸ್ತಿ ನಾಯಕರ ಮಧ್ಯೆಯೇ ಕೆಸರೆರಚಾಟಕ್ಕೆ ಕಾರಣ ಆಗಿದೆ. ನಾನು ಸಾಂಕೇತಿಕವಾಗಿ ನನ್ನ ಪಕ್ಷದ ಶಾಸಕರು ಈಗಲೂ ಯಾವ ರೀತಿ ನಡ್ಕೋಬಹುದು ಅಂತಕ್ಕಂಥದ್ದನ್ನ ಪರೀಕ್ಷೆ ಆಗಲಿ ಅಂತಲೇ ಇವತ್ತು ಅಭ್ಯರ್ಥಿ ಹಾಕಿದ್ದು. ಕರೆಕ್ಟ್. ಜೆಡಿಎಸ್ ಅಭ್ಯರ್ಥಿ ಹಾಕಲೇ ಇಲ್ಲ ಅಂದ್ರೆ ಕಾಂಗ್ರೆಸ್ ಅಭ್ಯರ್ಥಿ ನಾನು ಎಲ್ಲರೂ ಇನಾನಿಮಸ್ ಆಗಿ ಗೆದ್ದಿರೋರು ಮತ್ತು ಜೆಡಿಎಸ್ ಅವರೇನೋ ಅವರ ಒಂದು ಸ್ಟ್ರಾಟಜಿ ಮಾಡಿ ಅವ್ರ ಪರೀಕ್ಷೆ ಮಾಡ್ಕೊಳಕ್ಕೇನೋ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಅವ್ರೇನು ಏಕಾಂಗಿಯಾಗಿ ನಿರ್ಧಾರ ಮಾಡಿಲ್ಲ ಪಾಪ. ನಮ್ಮ ಜೊತೆ ಚರ್ಚೆ ಮಾಡೇನೆ ನೀವೇ ಅಭ್ಯರ್ಥಿ ಅಂತ ಹಾಕಿ ಅಂತ ಹೇಳಿದ್ರು, ಇಲ್ಲ ನೀವೇ ಹಾಕಿ ಕುಮಾರಸ್ವಾಮಿ ಇರೋದು ನಾವೇ ಅವ್ರಿಗೆ ಹೇಳಿರ್ತಕ್ಕಂಥದ್ದು. ಕ್ರಾಸ್ ವೋಟ್ ಮಾಡಿದವರ ಪತ್ತೆ ಕಾರ್ಯ ಶುರು ಮಾಡಿರುವ ದೋಸ್ತಿಗಳು ಕ್ರಮಕ್ಕೆ ಮುಂದಾಗಿದ್ದಾರೆ. ಬಿಜೆಪಿ ಹೈಕಮಾಂಡ್ ಕೂಡ ಗಂಭೀರವಾಗಿ ಪರಿಗಣಿಸಿದ್ದು ರಾಜ್ಯ ಬಿಜೆಪಿ ನಾಯಕರಿಗೆ ಜೂನ್ 23ರಂದು ದೆಹಲಿಗೆ ಬರುವಂತೆ ಬುಲಾವ್ ನೀಡಿದೆ. ಅಡ್ಡ ಮತದಾನ ಮಾಡಿದವರನ್ನ ಕ್ರಮ ತೆಗೆದುಕೊಳ್ತೀವಿ ಅಂತ ನಾಯಕರು ತೊಡೆತಟ್ಟಿದ್ದಾರೆ. ಯಾರು ಮಾಡಿದ್ದಾರೆ ದ್ರೋಹ ಅವ್ರ ಮೇಲೆ ಯಾವುದೇ ಕಾರಣಕ್ಕೂ ಕ್ಷಮಿಸೋ ಪ್ರಶ್ನೆನೇ ಇಲ್ಲ. ತಾಯಿ ದ್ರೋಹ ಬಗ್ದವ್ರನ್ನ ಬಲಿ ಯಾಕೆ ಹಾಕ್ತೀರಿ? ಯಾರು ಮೀರ್ ಸಾಧಕರುಗಳಿದ್ದಾರೆ ನಮ್ಮ ಪಾರ್ಟಿನಲ್ಲಿ ಅದನ್ನ ಪಕ್ಷ ಖಂಡಿತವಾಗಿ ಗಂಭೀರವಾಗಿ ತೆಗೆದುಕೊಳ್ತದೆ. ಏನು ಅವ್ರ ವಿರುದ್ಧ ಆಕ್ಷನ್ ತೆಗೆದುಕೊಳ್ಬೇಕು ಅದನ್ನ ತಗೊಳ್ತೀವಿ. ಯಾರು ಕ್ರಾಸ್ ಔಟ್ ಮಾಡಿದ್ದಾರೆ ನನ್ನ ಹತ್ರ ಸಂಪೂರ್ಣವಾದ ಮಾಹಿತಿ ಇಟ್ಕೊಂಡಿದ್ದೆ. ನಾನು ಯಾವ್ಯಾವ ಟೈಮ್ಗೆ ಏನು ತೀರ್ಮಾನ ಮಾಡಬೇಕು ಇವುಗಳ ವಿಷಯದಲ್ಲಿ ತಗೋತೀನಿ. ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡಿದವರ ಸರ್ಚಿಂಗ್ ಶುರು ಮಾಡಿದ್ದಾರೆ. ಈ ನಡುವೆ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ಅಡ್ಡ ಮತದಾನ ಮಾಡಿದ್ದಾರೆಂಬ ಚರ್ಚೆ ಭುಗಿಲೆದ್ದಿತ್ತು. ಶಾಸಕರನ್ನ ಭೇಟಿಯಾದ ಅಶೋಕ್, ವಿಜಯೇಂದ್ರ ಮಾತುಕತೆ ನಡೆಸಿದ್ರು. ಕಾಂಗ್ರೆಸ್ನವರೇ ಭೈರತಿ ಬಸವರಾಜ್ ಹೆಸರನ್ನ ತೇಲಿಬಿಟ್ಟಿದ್ದಾರೆ ಅಂತ ವಿಜಯೇಂದ್ರ ಬಾಂಬ್ ಸಿಡಿಸಿದ್ರು. ಕ್ರಾಸ್ ವೋಟ್ ಮಾಡಿಲ್ಲ ಅಂತ ಭೈರತಿ ಹೇಳಿದ್ರು. ನಾನು ಪಕ್ಷ ಏನು ನನಗೆ ಆದೇಶ ಕೊಟ್ಟಿತ್ತು, ನಾನು ಯಾರ ಅಭ್ಯರ್ಥಿಗೆ ಮತ ಚಲಾಯಿಸಬೇಕು ಅಂತ ಕೊಟ್ಟಿದ್ದು ಆ ಮತವನ್ನು ಪ್ರಾಮಾಣಿಕವಾಗಿ ಅವ್ರಿಗೆ ಹಾಕಿದ್ದೆ. ನನ್ನ ಮಾತನ್ನು ಇಲ್ಲಿಗೆ ಬೆಳೆಸ್ತೀನಿ. ಮಾಧ್ಯಮಗಳಲ್ಲಿ ಭೈರತಿ ಬಸವರಾಜಣ್ಣ ಹೆಸರು ಸೇರಿದಂತೆ ಕೆಲವು ಹೆಸರುಗಳು ತೇಲ್ಬಿಡುವಂತ ಕೆಲಸ ನಡೀತಾ ಇದೆ. ನನಗನ್ಸ್ತದೆ ಇದು ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷದಿಂದ ಆಗ್ತಾ ಇರ್ತಕ್ಕಂಥ ಒಂದು ವ್ಯವಸ್ಥಿತ ಒಂದು ಷಡ್ಯಂತ್ರ, ಒಂದು ಪಿತೂರಿ. ಬಿಜೆಪಿ ಜೆಡಿಎಸ್ನಲ್ಲಿ ನಾಯಕತ್ವ ಕೊರತೆ ಇದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಲೇವಡಿ ಮಾಡಿದ್ದಾರೆ. ಇದಕ್ಕೆ ಧ್ವನಿಗೂಡಿಸಿರುವ ಸಚಿವ ಸತೀಶ್ ಜಾರಕಿಹೊಳಿ ವೈಮನಸ್ಸಿಂದಲೇ ಬಿಜೆಪಿ ಜೆಡಿಎಸ್ನಲ್ಲಿ ಅಡ್ಡ ಮತದಾನ ಆಗಿದೆ ಎಂದು ಹೇಳಿದ್ದಾರೆ. ಬಿಜೆಪಿ ಮತ್ತೆ ಜೆಡಿಎಸ್ ಅಲ್ಲಿ ನಾಯಕತ್ವದ ಕೊರತೆ ಇದೆ. ಆಂತರಿಕ ವಿಚಾರ ಏನು ಪ್ರಶ್ನೆ ಇಲ್ಲ. ಅವ್ರ ಲೀಡರ್ಶಿಪ್ ಇರ್ಬೋದು ಅಥವಾ ಅಲ್ಲಿ ವೈಮನಸ್ಸು ಇರ್ಬೋದು, ಈ ಕಾರಣಗಳಿಂದ ಎರಡು ಪಕ್ಷಗಳು ಹಾಕ್ಲಿಕ್ಕೆ ಸಾಧ್ಯ ಆಗಿದೆ. ವಿಧಾನ ಪರಿಷತ್ ಗೆಲುವಿನಲ್ಲಿ ಡಿಕೆ ರಣತಂತ್ರ ಫಲ ಕೊಟ್ಟಿದೆ. ಕನಕಪುರ ಬಂಡೆ ವಿಪಕ್ಷಗಳ ಲೆಕ್ಕಾಚಾರವನ್ನೇ ತಲೆ ಕೆಳಗೆ ಮಾಡಿದ್ದಾರೆ. ಸಿಎಂ ಡಿಕೆ ಕಾಂಗ್ರೆಸ್ ಬೆಂಬಲಿಸಿದವರಿಗೆ ಮುಂದಿನ ಚುನಾವಣೆಗೆ ಟಿಕೆಟ್ ಕೊಡೋ ಭರವಸೆ ನೀಡಿದ್ರು ಅನ್ನೋ ಮಾತು ರಾಜಕೀಯ ಪಡಸಾಲೆಯಲ್ಲಿ ಹರಿದಾಡ್ತಾ ಇದೆ. ಇಷ್ಟೇ ಅಲ್ಲದೆ ಬಿಜೆಪಿ ಜೆಡಿಎಸ್ ಶಾಸಕರ ಅಭಿವೃದ್ಧಿಗೆ ಅನುದಾನದ ಭರವಸೆಯನ್ನು ನೀಡಿದ್ದಾರಂತೆ. ಹೀಗಾಗಿ ಡಿಕೆ ನಾಯಕತ್ವದ ಮೇಲೆ ನಂಬಿಕೆ ಇಟ್ಟ ಶಾಸಕರು ಅಡ್ಡ ಮತದಾನ ಮಾಡಿದ್ದಾರೆ. ವಿಪಕ್ಷಗಳ ಶಾಸಕರ ಅಡ್ಡ ಮತದಾನಕ್ಕೆ ಬಿಜೆಪಿ ಕಚ್ಚಾಟ, ಜೆಡಿಎಸ್ ಹೊಂದಾಣಿಕೆ ಕೊರತೆಯೂ ಕಾರಣ ಎನ್ನಲಾಗಿದೆ. ಡಿಕೆ ಶಿವಕುಮಾರ್ ಅವರಂತೂ ಬಿಜೆಪಿ ಜೆಡಿಎಸ್ ಶಾಸಕರನ್ನೇ ಸೆಳೆದು ನಾಯಕತ್ವ ನಿರೂಪಿಸಿದ್ದಾರೆ. ಈ ಮೂಲಕ 2028ರ ಚುನಾವಣೆಗೂ ಟಾರ್ಗೆಟ್ ಫಿಕ್ಸ್ ಮಾಡಿದ್ರು ಅನ್ನೋ ಮಾತು ಹರಿದಾಡ್ತಾ ಇದೆ. ಡಿಕೆಯ ಈ ತಂತ್ರವನ್ನ ಕೈಪಡೆ ಚಾಣಕ್ಯ ನೀತಿಗೆ ಹೋಲಿಸಿದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಲೇವಡಿ ಮಾಡಿದ್ರು. ಸರ್ಕಾರ ಚೆನ್ನಾಗಿ ನಡೀತಾ ಇದೆ. ಡಿಕೆ ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಮೊದಲನೇ ಚುನಾವಣೆ ನಾವು ಗೆದ್ದು ಮುಂದಿನ 28 ಚುನಾವಣೆ ಗೆಲ್ತೇವೆ ಅಂತಕ್ಕಂಥ ಸಂತೋಷವನ್ನು ವ್ಯಕ್ತಪಡಿಸ್ತೀವಿ. ಅಯ್ಯೋ ಬಿಡ್ರಿ, ಭಾಳ ಜನ ಚಾಣಕ್ಯರನ್ನ ರಾಜ್ಯದ ಜನ ನೋಡಿದ್ದಾರೆ, ನಾವು ಕೂಡ ನೋಡಿದ್ದೀವಿ. ಓಡೋ ಟೈಮಲ್ಲಿ ಓಡ್ತದೆ, ಬೀಳೋ ಟೈಮಲ್ಲಿ ಮುಗುರಿಸಿ ಬೀಳ್ತಾರೆ. ಇದ್ರ ಎದುರಿಸ್ತಕ್ಕಂಥ ಶಕ್ತಿ ನಮಗಿದೆ. ಎದುರ್ಕೊಂಡು ಓಡೋಗ್ತಕ್ಕಂಥ ಪ್ರಶ್ನೆನೇ ಇಲ್ಲ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಕುದುರೆ ವ್ಯಾಪಾರ ಮಾಡಿದೆ ಅಂತ ವಿಪಕ್ಷ ನಾಯಕ ಅಶೋಕ್ ಆರೋಪ ಮಾಡಿದ್ದಾರೆ. ಇದಕ್ಕೆ ತಿರುಗೇಟು ನೀಡಿರುವ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅಸಂವಿಧಾನಿಕವಾಗಿ ನಾವು ಗೆದ್ದಿಲ್ಲ ಅಂತ ಬಿಜೆಪಿಯ ಆರೋಪವನ್ನ ತಳ್ಳಿ ಹಾಕಿದ್ದಾರೆ. ಈಗಾಗಲೇ ಕಾಂಗ್ರೆಸ್ ಅವರು ಕುದುರೆ ವ್ಯಾಪಾರ ಶುರು ಮಾಡಿದ್ದಾರೆ. ಅವರು ಮೊದಲಿಂದನೂ ಕಾಂಗ್ರೆಸ್ ಅಂದರೆ ಕುದುರೆ ವ್ಯಾಪಾರದ ಎಕ್ಸ್ಪರ್ಟ್ಗಳು. ನಮ್ಮನ್ನು ಆಪರೇಷನ್ ಕಮಲ ಅಂತೇಳಿ ನಮ್ಮನ್ನು ಬ್ರ್ಯಾಂಡ್ ಮಾಡಿದರು ಬಿಜೆಪಿಯನ್ನು. ಇವ್ರು ಮಾಡ್ತಾ ಇರೋದೇನು? ಕುದುರೆ ವ್ಯಾಪಾರ. ನಾವು ಯಾವುದೇ ರೀತಿಯಾದಂಥ ಅನ್ಕಾನ್ಸ್ಟಿಟ್ಯೂಷನಲ್ ಮೀನ್ಸ್ ಮುಖಾಂತರ ನಾವು ಚುನಾವಣೆ ಗೆದ್ದಿಲ್ಲ, ನಾವು ಗೆಲ್ಲಕ್ಕೂ ಹೋಗೋದಿಲ್ಲ.
ವಿಧಾನ ಪರಿಷತ್ ಸೋಲಿನ ಬಳಿಕ ಜೆಡಿಎಸ್ ಶಾಸಕರು ಆತ್ಮಾವಲೋಕನ ಸಭೆ ನಡೆಸಿದ್ರು. ಅಡ್ಡ ಮತದಾನದ ಬಗ್ಗೆ ಚರ್ಚಿಸೋದಕ್ಕೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ತುರ್ತು ಸಭೆ ಕರೆದಿದ್ರು. ಬೆಂಗಳೂರಿನ ಜೆಪಿ ನಗರದ ಕುಮಾರಸ್ವಾಮಿ ನಿವಾಸದಲ್ಲಿ ನಡೆದ ಸಭೆಯಲ್ಲಿ 18 ಶಾಸಕರ ಪೈಕಿ 17 ಶಾಸಕರು ಸಭೆಯಲ್ಲಿ ಭಾಗಿಯಾಗಿದ್ರು. ಈ ಸಭೆಯಿಂದ ಶಾಸಕ ಜಿಟಿ ದೇವೇಗೌಡ ದೂರವೇ ಉಳಿದಿದ್ದಾರೆ. ಮೇಕೆದಾಟು ಯೋಜನೆ ವಿರೋಧಿಸಿದ್ದ ತಮಿಳುನಾಡಿನ ಅರ್ಜಿ ಸುಪ್ರೀಂ ಕೋರ್ಟ್ನಲ್ಲಿ ವಜಾಗೊಂಡ ನಂತರ ಕರ್ನಾಟಕ ಸರ್ಕಾರ ಯೋಜನೆಯ ಅನುಷ್ಠಾನಕ್ಕೆ ವೇಗ ನೀಡಿದೆ. ಆದ್ರೀಗ ತಮಿಳುನಾಡು ಸಿಎಂ ಜೋಸೆಫ್ ವಿಜಯ್ ಅಡ್ಡಗಾಲು ಹಾಕಿದ್ದಾರೆ. ಈ ಬಗ್ಗೆ ರಾಜ್ಯ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಡಬಲ್ ಸ್ಟ್ಯಾಂಡರ್ಡ್ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಇದಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ತಿರುಗೇಟು ನೀಡಿದ್ದು ಬಿಜೆಪಿ ಸಂಸದರು ಏನ್ ಮಾಡ್ತಿದ್ದಾರೆ ಅಂತ ಪ್ರಶ್ನಿಸಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಆಡ್ತಾ ಇರೋದು ಇದನ್ನೊಂದು ನಾಟಕ. ಕರ್ನಾಟಕ ಜನತೆಗೆ ಒಂದು ಹೇಳೋದು, ಅಲ್ಲೋಗಿ ತಮಿಳುನಾಡಿಗೆ ಬೆಂಬಲ ಮಾಡೋದು, ಇದು ಡಬಲ್ ಸ್ಟ್ಯಾಂಡರ್ಡ್. ತಮಿಳುನಾಡು ಸರ್ಕಾರ ಅವರ ಮಿತ್ರ ಪಕ್ಷ ಏನಿದೆ ಅವ್ರ ಜೊತೆಲೆ ಕೂತ್ಕೊಂಡು ಈ ಸಮಸ್ಯೆಗೆ ಒಂದು ಶಾಶ್ವತ ಪರಿಹಾರವನ್ನು ಕಂಡುಕೊಳ್ತಕ್ಕಂಥ ಕೆಲಸ ಆಗಬೇಕು. 12 ವರ್ಷ ಆಯಿತು ಸ್ವಾಮಿ, ಒಂದ್ಸರಿಯಾನ ಯಾವುದಾದ್ರೂ ಕರ್ನಾಟಕದ ಬಗ್ಗೆ ಕನ್ನಡಿಗರ ಬಗ್ಗೆ ಧ್ವನಿ ಎತ್ತಿದಾರ? ನನಗಂತೂ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲ. ನೀವು ಯಾಕೆ ಇನ್ನೂ ಇಟ್ಕೊಂಡಿದ್ದೀರಾ ನನಗೆ ಗೊತ್ತಿಲ್ಲ. ಅವರಷ್ಟು ಅಸಮರ್ಥ ನಾಯಕತ್ವ ಇಡೀ ದೇಶದಲ್ಲೇ ನಾನು ನೋಡಿಲ್ಲ.